ಗ್ರಾಮದಲ್ಲಿ ವಂದಿಸುತ್ತಾ ಈ ನಿಜಸುಖಿ ಶಿವಶರಣ ಹಡಪದ ಅಪ್ಪಣ್ಣನವರ ಈ ಜಯಂತಿ ತಾಲೂಕಾ ಮಟ್ಟದ ಜಯಂತಿ ನಿಮಿತ್ತ ಆಗಮಿಸಿರುವಂತಹ ಎಲ್ಲ ನನ್ನ ತಾಲೂಕಿನ ಬಾಂಧವರೇ, ಗುರು ಹಿರಿಯರೇ, ಪತ್ರಿಕಾ ಮಾಧ್ಯಮದವರೇ, ಹಡಪದ ಅಪ್ಪಣ್ಣವರ ಬಗ್ಗೆ ಇದೀಗ ಸಾಕಷ್ಟು ವಿಸ್ತಾರವಾಗಿ ರಾಜು ಹಡಪದವರು ಮತ್ತು ಕಾಂತ ಅವರು ಮತ್ತು ಅಶೋಕ್ ಸರ್ ಅವರು ಸಾಕಷ್ಟು ವಿಸ್ತಾರವಾಗಿ ಹೇಳಿದ್ದಾರೆ. ಅವರ ಭಕ್ತಿ ನಿಷ್ಠೆ ಎಷ್ಟಿತ್ತು ಮತ್ತು ಅವರ ಶ್ರದ್ಧೆ ಎಷ್ಟಿತ್ತು, ಕಾಯಕದಲ್ಲಿ ಎಷ್ಟು ಇದಿದ್ರು ಅನ್ನೋ ಬಗ್ಗೆ ಸಾಕಷ್ಟು ವಿವರವಾಗಿ ಹೇಳಿದ್ದಾರೆ. ಆದರೂ ಸಹಿತ ಅವರು ಒಬ್ಬ ನಿಷ್ಠಾವಂತಹ ಭಕ್ತ ಶರಣ ಅವರು. ಅಂತಹ ಶರಣರನ್ನು ಕಲ್ಯಾಣ ಕ್ರಾಂತಿಯಂತಹ ಅನುಭವಗಳ ಬದಲಿಗೆ ಸಹಿತ ಬಸವಣ್ಣನವರು ತಮ್ಮ ಆಪ್ತ ಕಾರ್ಯದರ್ಶಿಯಾಗಿ ನೇಮಿಸಿಕೊಂಡರು. ಅಂತಹ ಕಾರ್ಯಕ್ಕೆ ಅವರು ಒಂದು ಚ್ಯುತಿ ಬರದೆ ನಡ್ಕೊಂಡ್ರು. ಯಾಕಂದ್ರೆ ಒಂದು ಕಾರ್ಯಕ್ಕೆ ಒಂದು ಜವಾಬ್ದಾರಿ ಕೊಟ್ಟಾಗ ಆ ಜವಾಬ್ದಾರಿ ಕೊಟ್ಟವ್ರಕಿನ ತಗೊಂಡ್ರ ಮ್ಯಾಗ ಭಾಳ ಇರ್ತೈತಿ. ಯಾಕಂದ್ರೆ ಅವರು ಕಾರ್ಯದರ್ಶಿ ಆಪ್ತ ಕಾರ್ಯದರ್ಶಿ ಅಂದ್ರೆ ಹೆಂಗಿರ್ತಾನಂದ್ರೆ ಆ ಕೊಟ್ಟವನ್ಕಿನ ಒಂದು ಜವಾಬ್ದಾರಿ ಇರ್ತದೆ. ಯಾಕಂದ್ರೆ ಎರಡು ಕೊಂಡಿಯಾಗಿರ್ಬೇಕಾಗತ್ತ. ಇತ್ತಾಗ ಅವ್ರನ್ನೂ ಕಾಯಕ್ ಬರಬೇಕು, ಸಾರ್ವಜನಿಕರಿಗೂ ಕಾಪಾಡಬೇಕು ಅಂತ. ಈಗ ನಮಗೊಂದು ಹುದ್ದೆ ಕೊಟ್ಟಾರ, ಇಲ್ಲಿ ನಾನು ಸಾರ್ವಜನಿಕರೊಂದಿಗೆ ಸಂಪರ್ಕ ಮಾಡಬೇಕು, ಮೇಲಾಧಿಕಾರಿಗಳೊಂದಿಗೆ ಸಂಪರ್ಕ ಮಾಡಬೇಕು, ಸರ್ಕಾರದ ಯೋಜನೆಯನ್ನು ನಾನು ಅನುಷ್ಠಾನಗೊಳಿಸಬೇಕು ಅಂತ ಒಂದು ಹುದ್ದೆಯನ್ನು ಅಲ್ಲಿ ಕೊಟ್ಟಾಗ ಅಪ್ಪನವರು ಬಹಳ ನಿಷ್ಠೆಯಿಂದ ಮಾಡ್ತಾರೆ. ಅವರು ತನ್ನ ಪ್ರಾಣಕ್ಕೆ ಪ್ರಾಣ ಕೊಟ್ಟು ಮಾಡುವಂತಹ ಅನೇಕ ಪ್ರಸಂಗಗಳನ್ನು ನಾವು ಅಲ್ಲಿ ಉದಾಹರಣೆ ನೋಡಬಹುದು. ಅಂತಹ ಸಂದರ್ಭದಲ್ಲಿ ಇಂತಹ ಶರಣರು ಹುಟ್ಟಿದ ನಾಡಿದು ನಾವು ಇಲ್ಲಿ ಬದುಕ್ತೀವಿ ಅಂದ್ರೆ ನಮಗೆ ಬಹಳ ಹೆಮ್ಮೆ ಆಗುತ್ತೆ. ನಾವು ಯಾಕಂದ್ರೆ ಇವರು ಬಸವಣ್ಣನವರು ಇಲ್ಲಿ ಹೋದಂತಹ ನಾಡು ಮತ್ತು ಈಗ ಹಡಪದಪ್ಪನವರು ಇದೇ ಮೂಲ ಬಸವಣ್ಣ ಬಾಗೇವಾಡಿ ತಾಲೂಕಿನ ಮಸಬಿನಾಳ ಗ್ರಾಮದವರಾಗಿದ್ದರಿಂದ ಇದು ಮೂಲ ಕೋಲಾರ ಸಹಿತ ನಮ್ಮದು ಬಸವಣ್ಣ ಬಾಗೇವಾಡಿ ತಾಲೂಕಿನಲ್ಲಿ ಇದ್ದಂತಹ ಗ್ರಾಮ. ಇದು ನಮಗೆ ಬಹಳ ಹೆಮ್ಮೆ ಆಗುತ್ತೆ. ನಾವು ಈ ನಾಡಿನಲ್ಲಿ ನಮ್ಮ ಅಪ್ಪನವರು ಹುಟ್ಟಿದ ನಾಡಿನಲ್ಲಿ ನಾವೆಲ್ಲ ಜೀವಿಸ್ತೀವಿ ಅಂದ್ರೆ ಅವರ ಕಾಯಕ, ಅವರ ನಿಷ್ಠೆಯನ್ನು ನಾವು ಪಾಲಿಸಬೇಕಾಗುತ್ತೆ. ಅದರಂತೆ ಎಲ್ಲ ಬಾಂಧವರಿಗೆ ನನ್ನ ವಿನಂತಿ ಅಷ್ಟೇ, ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲರೂ ಮಾಡೋಣ. ಅವ್ರು ಹೇಳಿಲ್ಲ, ಕಾಯಕ ಮತ್ತು ನಿಷ್ಠೆ ಇತ್ತಂದ್ರೆ ದೇವರು ನಮಗೆ ಒಳ್ಳೆಯತನ, ನಮಗೆ ಒಳ್ಳೆಯ ದಾರಿಯನ್ನು ತೋರಿಸ್ತಾನ. ಆ ರೀತಿ ತಾವೆಲ್ಲರೂ ತಮ್ಮ ಕಾಯಕದೊಂದಿಗೆ ಈ ಶಿಕ್ಷಣವನ್ನು, ಈಗ ಇದಕ್ಕೆ ಸರ್ ಹೇಳಿದ್ರು, ಮಕ್ಕಳಿಗೆ ಶಿಕ್ಷಣ ಉತ್ತಮವಾದ ಶಿಕ್ಷಣವನ್ನು ಕೊಟ್ಟರೆ ಅದು ಅದರಷ್ಟು ಇದು ಯಾವುದೂ ಇಲ್ಲ. ಅದು ಶಿಕ್ಷಣ ಇತ್ತಂದ್ರೆ ಏನ್ ಬೇಕಾದ ಸಾಧಿಸಬಹುದು. ಸರಸ್ವತಿ ಎಲ್ಲಿರ್ತಾಳ ತಾನೇ ಲಕ್ಷ್ಮಿ ಬರ್ತಾಳ. ಹಂಗ ತಾವು ಶಿಕ್ಷಣವನ್ನು ಕೊಡಿಸಿದ್ರೆ ಅಂದ್ರ ಅವನ್ ಬದುಕಕ್ಕೆ ತಮ್ಮ ಗುರು ಉಪದೇಶವನ್ನು ಪಡೆದುಕೊಂಡು ಮುಂದೆ ತಂದೆಯವರು ಇವರಿಗೆ ಮದುವೆ ಮಾಡ್ಬೇಕನ್ನೋ ವಿಚಾರದೊಳಗೆ ಬಂದಾಗ ಅಪ್ಪನವರು ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ, ಇದೇ ಒಂದು ಸತ್ಸಂಗದಲ್ಲಿ ಕಾಲ ಕಳಿತೀನಿ ಅಂತೇಳಿ ಹಠ ಹಿಡಿದು ಕೂತಾಗ ತಂದೆ ತಾಯಿ ಮತ್ತು ಗುರುಗಳ ತಲೆ ಹೋಗಿ ಗುರುಗಳ ಅವ್ರಿಗೆ ತಿಳುವಳಿಕೆ ಮಾಡಿಸಿ ಗುರುಗಳಿಂದ ಅವರಿಗೆ ಮದುವೆ ಕಾರ್ಯ ನಿಶ್ಚಯ ಮಾಡಿದಾಗ ನಮ್ಮ ಸಮಾಜದಲ್ಲಿ ಕನ್ಯಾ ಹುಡುಕಿದ್ರೆ ಮದುವೆ ಮಾಡಿಕೊಳ್ಳಲಿಲ್ಲ. ಯಾರು? ನಿಜಸುಖಿ ಹಡಪದ ಅಪ್ಪಣ್ಣವರು. ಹೂಗಾರ ಸಮಾಜದ ಲಿಂಗಮ್ಮನವರನ್ನ ಮದುವೆ ಮಾಡ್ಕೋತೀನಿ ಅಂತೇಳಿ ಹಠ ತೊಟ್ಟು ಅವರನ್ನೇ ಯಾಕೆ ಮದುವೆ ಮಾಡ್ಕೊಂಡ್ರು? ಆ ಲಿಂಗಮ್ಮನ ತಲೆ ಅಂತ ಒಂದು ನಿಜ ಭಕ್ತಿ ಇತ್ತು. ಅಪ್ಪಣ್ಣವರ ಮನಸ್ಸು ಮತ್ತು ಲಿಂಗಮ್ಮನವರ ಮನಸ್ಸು ಎರಡೂ ಒಂದಾಗಿತ್ತು. ಅಂತ ಒಂದು ಭಕ್ತಿಯಲ್ಲಿ ನಿರತರಾಗಿರ್ತಕ್ಕಂಥ ಲಿಂಗಮ್ಮನವರನ್ನ ನಿಜಸುಖಿ ಹಡಪದ ಅಪ್ಪಣ್ಣವರು ಮದುವೆ ಮಾಡಿಕೊಂಡ್ರು. ಅವರು ಆ ಮದುವೆ ಮಾಡಿಕೊಂಡು ಅಂದಿನಿಂದ ಹಿಡಿದು ಇವತ್ತಿನವರೆಗೆ ನಡೆದಂತ ದಾರಿ ಹೆಂಗೈತಪ್ಪ ಅಂತ ಕೇಳಿದ್ರೆ ಎಲ್ಲಾ ಸಮಾಜಕ್ಕೂ ನಿದರ್ಶನವಾಗಬೇಕು ಅಂತ ವಚನಗಳನ್ನು ಬರೆದಿಟ್ಟಿದ್ದಾರೆ. ಒಂದೇ ಸಮಾಜಕ್ಕೆ ಮೀಸಲಾಗಿ ಅಲ್ಲ, ಹಡಪದ ಸಮಾಜಕ್ಕೂ ಮೀಸಲಾಗಿ ಅಲ್ಲ, ಇಡೀ ಸಮಾಜವನ್ನೇ ಮುಂದೆ ಆಗು ಹೋಗುಗಳನ್ನ ಹೆಂಗ ತಿದ್ದುಕೋಬೇಕನ್ನುವಂತ ವಿಷಯವನ್ನು ತಮ್ಮ ಮನದಟ್ಟು ಮಾಡಿಕೊಂಡು ಸಮಾಜವನ್ನು ತಿದ್ದುವಂತ ಕೆಲಸ ವಚನಕಾರರಾಗಿ ಲಿಂಗಮ್ಮ ಮತ್ತು ಹಡಪದ ಅಪ್ಪಣ್ಣವರು ಮಾಡಿಕೊಂಡಿದ್ದಾರೆ. ಅದೇ ಸಮಾಜದಲ್ಲಿ ನಾವು ಹುಟ್ಟಿ ಬಂದೆವು. ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸಿ ಆ ಲಿಂಗಮ್ಮ ಮತ್ತು ಅಪ್ಪಣ್ಣವರ ಬಗ್ಗೆ ಮನವರಿಕೆ ಮಾಡಿ ಈ ಸಮಾಜದಲ್ಲಿ ಅವ್ರು ಹೆಂಗ ಬಾಳಿ ಬದುಕಿ ಇವತ್ತುವರೆಗೂ 63 ಮಂದಿ ಶಿವಶರಣರಲ್ಲಿ ಹಡಪದ ಅಪ್ಪಣ್ಣವರು ಶ್ರೇಷ್ಠ ಶರಣರು ಅಂತ ಹೇಳಿ ಬಸವಣ್ಣವ್ರ ಕಡೆಯಿಂದ ಬಿಡುಗಡೆ ಪಡೆದುಕೊಂಡಾರ. ಯಾಕೆ ಶ್ರೇಷ್ಠ ಅನಿಸ್ಕೊಂಡ್ರು? 63 ಬಂದಿದ್ರು, ಯುವಕಿನ ಶಾಣ್ಯರಿದ್ರು. ಆದ್ರೆ ಹಡಪದ ಅಪ್ಪಣ್ಣವರೇ ಯಾಕಂದ್ರ
ಅಂತ ಒಂದು ವಿಶ್ವಾಸವನ್ನ ಬಸವಣ್ಣವರ ಕಡೆಯಿಂದ ಪಡೆದುಕೊಂಡಿದ್ರು. ಇವತ್ತ ನಾವು ಊರೊಳಗ ಕೆಲಸ ಮಾಡಕ್ ಹೋದ್ರ ಇದ್ರಿಗೆ ಬಂದಪ್ಪ ಕೆಲಸ ಮಾಡವ ಅಂತ ಹೇಳಿ ಏನೋ ಒಂದು ಅಸೂಯೆ ಭಾವನೆ ಇಟ್ಟುಕೊಂಡು ನಮ್ಮನ್ನ ಯಾರು ಮುಖ ನೋಡ್ತಿದ್ದಿಲ್ಲ ಅಂತ. ನಾನು ಮನೆ ಅಡ್ಡಾಡಿ ಕೆಲಸ ಕಾಯಕ್ ಮಾಡೀನಿ. ನಾವೆಲ್ಲ ಹೋದ್ರ ನಮ್ಮನ್ನ ಮಾರಿ ನೋಡ್ಕೊಳ್ಳಿ ಚೆಂಡ ಎಲ್ಲ ಇಟ್ಟು ಹೋಳಾಸಿ ಹೋಗ್ತಿದ್ರು. ಇಂಥ ಒಂದು ಮನೋಭಾವನೆ ಜನರಲ್ಲಿ ಮೂಡಬಾರ್ದನ್ನೋ ಉದ್ದೇಶಕ್ಕಾಗಿ ಬಸವಣ್ಣವರು ಏನ್ ಮಾಡಿದ್ರು, ಆಪ್ತ ಕಾರ್ಯದರ್ಶಿಯನ್ನಾಗಿ ಮೊದಲು ಯಾರು ಬಂದ್ರು ಸಹಿತ ಅಪ್ಪನವರ ಮುಖ ನೋಡಿ ಅಳವೆ ಮಂಟಪದೊಳಗೆ ಕಾಲಿಡಬೇಕು ಅನ್ನುವಂತ ಈ ಮನೋಭಾವ ಹೋಗ್ಲಿ ಅನ್ನೋ ಉದ್ದೇಶಕ್ಕಾಗಿ ಹಡಪದ ಅಪ್ಪನವರನ್ನ ದ್ವಾರಪಾಲಕರಾಗಿ ಬಾಗಿಲ್ದಾಗ ಲಿಂಗ ಕಟ್ಟಿದವರನ್ನ ಮಾತ್ರ ಒಳಗ್ ಬಿಡಬೇಕು, ಲಿಂಗ ಗೆಲ್ಲಾರ್ದವ್ರನ್ನ ಒಳಗ್ ಬಿಡಬಾರದು ಬಸವಣ್ಣವರ ಅಪ್ಪಣೆ ಕೊಟ್ಟು ಅವರನ್ನ ಕಾಯಕ ನಿರತರನ್ನಾಗಿ ಮಾಡಿಕೊಂಡ್ರು. ಅದಕ್ಕಾಗಿ ಆ ಬಸವಣ್ಣವರ ಮೇಲೆ ಭಕ್ತಿ ಇಟ್ಟು ಇವತ್ತಿನವರೆಗೂ ಅವ್ರ ಹೆಸರು ಅಜರಾಪರವಾಗಿ ಉಳಿದೈತೆ ಅಪ್ಪಣ್ಣವರು. ಅದಕ್ಕಾಗಿ ಇವತ್ತ ಸಮಾಜ ಬಾಂಧವರು ಎಲ್ಲರೂ ಕೂಡಿದಿರಿ. ದಯಮಾಡಿ ಆ ಅಪ್ಪನವರು ತಮ್ಮ ಹೆಸರನ್ನ ಹೆಂಗ್ ಉಳಿಸ್ಯಾರ, ಅವರು ನಡೆದುಕೊಟ್ಟಂತ ನಮಗೆ ವಚನಗಳನ್ನ ಬರೆದು ಕೊಟ್ಟರ, ಆ ದಾರಿಯಲ್ಲಿ ಆ ವಚನಗಳನ್ನ ಅಭ್ಯಾಸ ಮಾಡಿ ಆ ದಾರಿಯಲ್ಲಿ ಒಳ್ಳೆಯ ದಾರಿಯಿಂದ ನಡ್ಕೊಂಡು ಹೋಗೋಣ ಅಂತ ಹೇಳಿ ತಮ್ಮೆಲ್ಲ ಹೆಚ್ಚಿಗೆ ಹೇಳೋದೇನಿಲ್ಲ. ಸಮಾಜ ಬಾಂಧವರಲ್ಲಿ ಏನು ವಿನಂತಿಪ್ಪ ಅಂತಂದ್ರ ಒಗ್ಗಟ್ಟಾಗಿ ನಾವೆಲ್ಲರೂ ಒಗ್ಗಟ್ಟಾಗಿದ್ರ ಇವತ್ ಸರ್ ಕಡೆ ಒಂದು ಏನ್ರ ಕೆಲಸ ಆಗ್ಬೇಕಾಗಿತ್ತಂದ್ರೆ ನಾವು ಒಟ್ಟರು ಕೂಡಿ ಬಂದ್ರಂದ್ರೆ ಸರ್ ನಮ್ ಕೆಲಸ ಹೇಳಾರ್ದ ಮಾಡ್ಕೊಡ್ತಾರ. ಇವತ್ತು ತಹಸೀಲ್ದಾರ್ ಆಫೀಸ್ನಾಗ ಒಂದೇ ಅಂತಲ್ಲ, ಯಾವುದೇ ನಮ್ಮ ಕೆಲಸ ಇರಲಿ, ಯಾವುದೇ ಆಫೀಸಿಗೆ ಹೋದ್ರು ನಾವು ಒಗ್ಗಟ್ಟಾಗಿತ್ತಂದ್ರ ನಮ್ ಕೆಲಸ ಆಗ್ತೈತಿ. ಮತ್ ನಾವ್ ಎಲ್ಲಾರು ಕೂಡಿಕೆ ಒಬ್ರು ಇಬ್ರು ಹೋಗಿ ನಮ್ಮೊಳಗ ಒಗ್ಗಟ್ಟಿರ್ಲಿಕ್ಕಪ್ಪ ಅಂದ್ರೆ ನಾವು ಎಂದೂ ಮುಂದಕ್ಕೆ ಬರಂಗಿಲ್ಲ, ನಮ್ಮನ್ನ ಯಾರು ಕಣ್ಣೆತ್ತಿ ನೋಡಂಗಿಲ್ಲ. ಅದಕ್ಕೆ ದಯಮಾಡಿ ಹಡಪದ ಬಾಂಧವರು ಈ ತರ ಮಾಡ್ಬೇಡ್ರಿ. ಎಲ್ಲರೂ ಒಗ್ಗಟ್ಟಾಗಿ ನಿಮ್ಗೆ ಏನ್ ಬೇಕ ಏನು ಬೇಡ ಎಲ್ಲಾನು ಸವಲತ್ತು ಮಾಡಿಕೊಂಡು ನಮ್ಮ ಸಮಾಜ ಬಾಂಧವರನ್ನ ಕರೆಸಿ ಒಬ್ಬರಿಗೊಬ್ಬರ ಮನೋಭಾವನೆಗಳನ್ನ ತಿಳ್ಕೊಂಡು ಅರ್ಥ ಮಾಡಿಕೊಂಡು, ಇವತ್ತ ಭೇದ ಭಾವ ಇರ್ತೈತಿ ಯಾರಿಗಿಲ್ಲ, ಇಲ್ಲಿ ಸಾಕಷ್ಟು ಮಂದಿ ಕೂಡ ಇಲ್ಲೇ ಈ ಕೂಡಿದ ಮಂದಿ ಒಳಗ ಭೇದ ಭಾವ ಐತಿ ಇಲ್ಲ ಅಂತಲ್ಲ, ಅದನ್ನ ಹೋಗಲಾಡಿಸಿ ಅದು ನಮ್ಮ ಮನೆಯಾಗಿರ್ಲಿ ವೈಯಕ್ತಿಕವಾಗಿ ಈ ಸಮಾಜದ ಕೆಲಸ ಇದ್ದಾಗ ಸಮಾಜದ ಒಂದು ಏಳಿಗೆಗಾಗಿ ನಾವೆಲ್ಲರೂ ಕೂಡಿ ದುಡಿನು ಶರಣರ ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುವ ಅಂತೇಳಿ ನಾವೆಲ್ಲ ಕೂಡಿದವರಿಗೆ ನಮಸ್ಕರಿಸಿ ಎರಡು ಮಾತು ಮಾತಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಂತ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತು ಕೊಲ್ಲಾರದ ತಹಸೀಲ್ದಾರ್ ಆಫೀಸ್ನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ವಿಶೇಷವಾದಂತಹ ಕಾರ್ಯಕ್ರಮ ಶ್ರೀ ಶರಣ ಬಸವರ ಆಪ್ತರಾಗಿರತಕ್ಕಂಥ ಬಸವಣ್ಣವರ ಅತ್ಯಂತ ಆಪ್ತರಾಗಿರತಕ್ಕಂಥ ಅಪ್ಪಣ್ಣ ಶ್ರೀ ಹಡಪದ ಅಪ್ಪಣ್ಣ ಅವರ 890ನೆಯ ಒಂದು ಜಯಂತಿ ಇವತ್ತು ಈ ತಾಲೂಕಾ ಒಂದು ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದು, ಈ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾನು ಮೊಟ್ಟ ಮೊದಲಾಗಿ ಈ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಅಧಿಕಾರಿಗಳಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ತಹಸೀಲ್ದಾರ್ ಆಫೀಸ್ನ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಎಲ್ಲ ನಮ್ಮ ಬಂಧುಗಳ ಪರವಾಗಿ ಅವರಿಗೂ ಕೂಡ ಮತ್ತೊಮ್ಮೆ ಆಧಾರದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಹಿರಿಯರಿಗೂ ಹಾಗೂ ಕೊಲ್ಲಾರ ಪಟ್ಟಣದ ಎಲ್ಲ ಹಿರಿಯರಿಗೂ ಹಾಗೂ ನನ್ನ ಆತ್ಮೀಯ ಸೋದರ ಎಲ್ಲ ಬಂಧು ಬಳಗಕ್ಕೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇವತ್ತು ನಾವು ಆಚರಣೆ ಮಾಡತಕ್ಕಂಥ ಬಸವನಾಡಿನ ಅತ್ಯಂತ ಪ್ರಮುಖ ಶರಣಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಹಡಪದ ಅಪ್ಪಣ್ಣವರ ಜಯಂತಿ. ನಮಗೆ ಗೊತ್ತಿದೆ 12ನೇ ಶತಮಾನದಲ್ಲಿ ಒಂದು ದೊಡ್ಡ ಕ್ರಾಂತಿ ಏನೇ ಆಯಿತು, ಸಾಮಾಜಿಕ ಕ್ರಾಂತಿ, ವಚನ ಕ್ರಾಂತಿ ಅಂತ. ಇಡೀ ಮೊದಲು ಏನಾಗಿತ್ತಂದ್ರೆ ಇಡೀ ಒಂದು ಸಮಾಜ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಸಂದರ್ಭದಲ್ಲಿ ಜಾತಿ ವರ್ಣ ಭೇದ ಲಿಂಗ ಹೀಗೆ ಅನೇಕ ತಾರತಮ್ಯವನ್ನು ಇರ್ತಕ್ಕಂಥ ಸಂದರ್ಭದಲ್ಲಿ ಶ್ರೀ ಬಸವಣ್ಣವರ ಮಾರ್ಗದರ್ಶನದಲ್ಲಿ ಒಂದು ಭವ್ಯವಾಗಿರ್ತಕ್ಕಂಥ ಚಳವಳಿ ಪ್ರಾರಂಭವಾಯಿತು. ಅದೇ 12ನೇ ಶತಮಾನದ ಶರಣರ ಚಳವಳಿ ಅಥವಾ ವಚನಕಾರ. ಅಂದ್ರೆ ಸರ್ವರು ಸಮಾನರು ಅಂತಕ್ಕಂಥ ಒಂದು ನೆಲೆಯನ್ನ ಒದಗಿಸಿಕೊಟ್ಟಿರ್ತಕ್ಕಂಥ ಅಣ್ಣ ಬಸವಣ್ಣವರು ಎಲ್ಲ ಸಮಾಜದ ಜನರನ್ನು ಒಗ್ಗೂಡಿಸಿ ಇಡೀ ಸಮಾಜದ ಎಲ್ಲ ಬಂಧು ಬಳಗ ಇಲ್ಲಿ ಯಾವುದೇ ಮೇಲ್ಜಾತಿ ಕೀಳ್ ಜಾತಿ ಎನ್ನದೆ ಎಲ್ಲರೂ ನಾವು ಸಮಾನರು ಅಂತಕ್ಕಂಥದನ್ನ ಸಾರಿ ತೋರಿರ್ತಕ್ಕಂಥ ವಿಶ್ವಗುರು ಬಸವಣ್ಣವರ ಜೊತೆಯಲ್ಲಿ ಸಾಗಿರ್ತಕ್ಕಂಥ ಮಹಾನ್ ವ್ಯಕ್ತಿ ಅಪ್ಪಣ್ಣ ಅವರು ಕೂಡ ಒಬ್ರು. ಇಡೀ ಜಗತ್ತಿಗೆ
ಮೊಟ್ಟ ಮೊದಲನೆಯ ಪ್ರಜಾಪ್ರಭುತ್ವದ ಸಂಸತ್ತು ಅಂತಕ್ಕಂಥ ನಿರ್ಮಾಣ ಆಗಿದ್ದು ಅದು ಅವಾಗ 12ನೇ ಶತಮಾನದಲ್ಲಿ. ಈಗ ಏನಿದೆ ಪ್ರಜಾಪ್ರಭುತ್ವ ಅನ್ನೋದು ಅವಾಗ 12ನೇ ಶತಮಾನದಲ್ಲಿನೇ ಆ ಒಂದು ನಿರ್ಮಾಣ ಆಗಿ ಇಡೀ ಸಮಾಜದ ಒಂದು ಶ್ರೇಯ ಅಭಿವೃದ್ಧಿಗೆ ಶ್ರಮ ಪಡಿಸಿರ್ತಕ್ಕಂಥ ಆ ಒಂದು 12ನೇ ಶತಮಾನದ ಶರಣಾರ್ಥಿಗಳು. ಯಾಕಂದ್ರೆ ಎಲ್ಲರೂ ಕಾಯಕದಲ್ಲಿ ಮಗ್ನರಾಗಿ ಕಾಯಕವೇ ಕೈಲಾಸ ಅಂತಕ್ಕಂಥ ಬಸವಣ್ಣವರು ಆ ದಿನಗಳಲ್ಲಿ ಹೇಳಿರ್ತಕ್ಕಂಥವ್ರು. ಅಂತ ಒಂದು ಸಮಾಜದಲ್ಲಿ ತುಳಿತಕ್ಕಾಗಿರ್ತಕ್ಕಂಥ ಎಲ್ಲ ಜನರನ್ನ ಒಗ್ಗೂಡಿಸಿ ನಾವೆಲ್ಲರೂ ಸರಿ ಸಮಾನರು, ಇಲ್ಲಿ ಹೆಣ್ಣು ಗಂಡು ಯಾವುದೇ ಜಾತಿ ಶ್ರೀಮಂತ ಬಡವ ಬಲ್ಲದೆ ಯಾರು ಇಲ್ಲ, ಎಲ್ಲರೂ ಸರ್ವ ಸಮಾನರು, ತಮ್ಮ ಕಾಯಕದಲ್ಲಿ ನಿರತರಾದರೆ ಅದೇ ಒಂದು ಸ್ವರ್ಗ ಅಂತಕ್ಕಂಥದನ್ನ ತೋರಿಸಿಕೊಟ್ಟಿರ್ತಕ್ಕಂಥ ಆ 12ನೇ ಶತಮಾನದಲ್ಲಿ ಶರಣಾರ್ಥಿಗಳು. ಅವರ ವಚನಗಳು ಇವತ್ತಿಗೂ ಕೂಡ ಸಾರ್ವಕಾಲಿಕವಾಗಿರ್ತಕ್ಕಂಥದ್ದು. ಇವತ್ತು ನಮ್ಮ ಅವರ ಅಜ್ಜ ಮುದ್ದಾಜರ ನೆನಪಿಲ್ಲ, ಆದರೆ 12ನೇ ಶತಮಾನದಲ್ಲಿ 890 ದಿನಗಳ ಹಿಂದೆ ಆಗಿ ಹೋಗಿರ್ತಕ್ಕಂಥ ಶರಣರನ್ನ ಇವತ್ತು ನೆನಪುಗಳು ಮಾಡಿಕೊಳ್ತೀವಿ. ಅಂದ್ರೆ ಅವರು ಸಮಾಜಕ್ಕೆ ಮಾಡಿರ್ತಕ್ಕಂಥ ಒಂದು ಕೊಡುಗೆಗಳು, ತಮಗಾಗಿ ಏನು ಮಾಡಲಿಲ್ಲ, ಸಮಾಜದ ಒಳಿತಿಗಾಗಿ ತಮ್ಮ ಒಂದು ಜೀವನವನ್ನ ಮುಡುಪಾಗಿಟ್ಟಿರ್ತಕ್ಕಂಥ ಆ ಶರಣರಲ್ಲಿ ಅತ್ಯಂತ ಪ್ರಮುಖರಾಗಿರ್ತಕ್ಕಂಥ ಶರಣ ಸಾಹಿತ್ಯದಲ್ಲಿ ಅನೇಕ ಶರಣರಾಗಿದ್ದಾರೆ. ಪ್ರತಿಯೊಂದು ಮಾದರ ಚೆನ್ನಯ್ಯ ಆಗಿರ್ಬೋದು, ಡೋರ ಕಕ್ಕಯ್ಯ ಆಗಿರಬಹುದು, ಮಡಿವಾಳ ಮಾಚಯ್ಯ ಆಗಿರಬಹುದು, ಬಸವಣ್ಣವರಾಗಿರ್ಬೋದು, ಲಿಂಗಮ್ಮವರು, ನೀಲಂಬೆಗೆ ಆಗಿರ್ಬೋದು, ಅಲ್ಲಮ್ಮ ಪ್ರಭು, ಅಕ್ಕ ಮಹಾದೇವರು, ಸಿದ್ದರಾಮೇಶ್ವರ, ಹೀಗೆ ಸಾವಿರಾರು ಜನರು ಆ ಒಂದು ಎಲ್ಲ ಸಮಾಜದಿಂದ ಕೂಡಿ ಒಂದು ಅನುಭವ ಮಂಟಪ ಬೀದರ್ ಜಿಲ್ಲೆಯ ಒಂದು ಬಸವ ಕಲ್ಯಾಣದಲ್ಲಿ ಇವತ್ತಿಗೂ ಕೂಡ ಅಲ್ಲಿ ನಾವು ನೋಡಬಹುದು ಒಂದು ಸಂಸತ್ತಾಗಿ ಇರತಕ್ಕಂಥದ್ದು. ಅಂತ ಜನರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಒದಗಿಸಿಕೊಟ್ಟಂತ 12ನೇ ಶತಮಾನದಲ್ಲಿ ಎಲ್ಲರಿಗೂ ಒಂದು ಅವಕಾಶವನ್ನ ಮಾಡಿ ಎಲ್ಲರನ್ನ ಒಂದು ಅಂತಕ್ಕಂಥ ತೋರಿಸಿಕೊಟ್ಟಂತ ಒಂದು ಸರ್ವ ಸಮಾಜ ವಿಶಿಷ್ಟವಾದಂತಹ ಸಮಾಜವನ್ನ ನಿರ್ವಹಿಸಿಕೊಟ್ಟಂತ ಬಸವಣ್ಣವರ ಒಂದು ಮಾರ್ಗದಲ್ಲಿ ಬಸವಣ್ಣ ಅಪ್ಪನವರು ಕೂಡ ಒಬ್ಬರು ಆಗಿರತಕ್ಕಂಥವ್ರು. ಇವತ್ತು ನಾವು ಶ್ರೀ ಬಸವಣ್ಣವರ ಅತ್ಯಂತ ಆಪ್ತನಾಗಿರತಕ್ಕಂಥ ಅಡಪದ ಅಪ್ಪನವರ ಬಗ್ಗೆ ನಾವು ವಿಶೇಷವಾಗಿ ಹೇಳ್ತಕ್ಕಂಥದ್ದು ಏನಂತಂದ್ರೆ, ಸಮಾಜದಲ್ಲಿ ಅತ್ಯಂತ ತುಳಿತಕವಾಗಿರ್ತಕ್ಕಂಥ ಸಮಾಜದಲ್ಲಿ ಹಡಪದ ಸಮಾಜನು ಒಂದು ಆವಾಗಿನ ಕಾಲದಲ್ಲಿ ಆಗಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಏನಾಗಿರ್ತದೆ, ಎಲ್ಲರನ್ನು ಒಗ್ಗೂಡಿಸಿ ಒಂದು ಸಾಮಾಜಿಕ ಕ್ರಾಂತಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಬಸವಣ್ಣವರು ಏನ್ ಮಾಡಿದ್ರು ಅಂತಂದ್ರೆ, ತಮ್ಮ ಆಪ್ತ ಕಾರ್ಯವಾಗಿ ಅಪ್ಪನವರನ್ನ ನೇಮಕ ಮಾಡಿರ್ತಕ್ಕಂಥ. ಇದಕ್ಕಿಂತ ಪೂರ್ವದಲ್ಲಿ ಅವರದ ಒಂದು ಇತಿಹಾಸ ಹೇಳ್ತಿದ್ದೀನಿ. ಬಸವಣ್ಣವರ ಆಪ್ತರಾಗಿರ್ತಕ್ಕಂಥ ಅಪ್ಪನವರು ನಮ್ಮ ಬಿಜಾಪುರ ಜಿಲ್ಲೆಯ ಬಸವಣ್ಣ ಬಾಗೇವಾಡಿ ತಾಲೂಕಿನ ಮಸಕರನಾಡಿನಲ್ಲಿ ಜನಿಸಿರ್ತಕ್ಕಂಥವ್ರು. ಇವರು 1160ರಲ್ಲಿ ಜನಿಸಿರ್ತಕ್ಕಂಥವ್ರು. ತಂದೆ ಚೆನ್ನವೀರ ಮತ್ತು ತಾಯಿ ದೇವಕ್ಕಮ್ಮ ಅವರು. ಇವರ ಹೆಂಡತಿ ಅಪ್ಪನವರ ಹೆಂಡತಿ ಹೆಸರು ಲಿಂಗಮ್ಮ. ಇವರು ಕೂಡ ಶರಣಾರ್ಥಿ ಆಗಿರ್ತಕ್ಕಂಥವ್ರು. ಬಸಬಿನಾಳಿನಲ್ಲಿ ತಮ್ಮ ಒಂದು ಶಿಕ್ಷಣವನ್ನ ಮುಗಿಸಿಕೊಂಡು ತಮ್ಮ ಗುರುಗಳೊಂದಿಗೆ ಕೂಡಲ ಸಂಗಮಕ್ಕೆ ಹೋಗ್ತಾ ಇದ್ದಾರೆ ಬಸವಣ್ಣ ಶ್ರೀ ಅಪ್ಪನವರು. ಅಲ್ಲೇ ವಾಸವಾಗಿರ್ತಕ್ಕಂಥ ಬಸವಣ್ಣವರ ಜೊತೆ ಒಡನಾಡಿಯಾಗಿ ಅವರು ಆತ್ಮೀಯಾಗಿ ಬೆಳೀತಾರೆ. ಮುಂದೆ ಹೇಗೆ ಆಗ್ತಿದೆ ಅಂದ್ರೆ, ಅವರ ಜೊತೆಯೇನೆ ಅವರ ಒಂದು ಬಸವ ಕಲ್ಯಾಣಕ್ಕೆ ಹೋಗ್ತಕ್ಕಂತ ಒಂದು ಸಂದರ್ಭ ಬರ್ತಾ ಇದೆ. ಯಾವಾಗಲೂ ಆ ಒಂದು ಸಮಾಜದಲ್ಲಿ ತುಳಿತಾಗಿರ್ತಕ್ಕಂಥ, ಯಾಕಂದ್ರೆ ಹಡಪದ ಅಂತಕ್ಕಂಥದ್ದು ಏನಂದ್ರೆ ಕ್ಷೌರಿಕದ ಒಂದು ಚೀಲು, ಇನ್ನೊಂದು ಒಂದು ಅರ್ಥ ಇದೆ ಇದಕ್ಕೆ, ಅಡಿಕೆ ಚೀಲು ಅಂತಕ್ಕಂಥದ್ದು, ಎಲೆ ಅಡಿಕೆ ಅಂತಕ್ಕಂಥದ್ದು. ಆ ಒಂದು ಸಮಾಜದಲ್ಲಿ ಯಾರಪ್ಪ ಕ್ಷೌರಿಕರ ಮುಖವನ್ನು ನೋಡಿದ್ರೆ ಅಪಶಕುನ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಬಸವಣ್ಣವರ ಒಂದು ಮೊದಲನೇದಾಗಿ ಒಂದು ನಿಯಮವನ್ನು ಮಾಡಿಕೊಂಡು ಬಿಡ್ತಾರೆ. ನನ್ನನ್ನು ಯಾರೇ ನೋಡಕ್ಕೆ ಬಂದ್ರು ಮೊದಲು ಅಪ್ಪನ ನಾನು ನೋಡ್ಕೊಂಡೆ ನನ್ನ ತಲೆ ಬರಬೇಕು ಅನ್ನೋ ಉದ್ದೇಶದಿಂದ ಅವರನ್ನ ಆಪ್ತ ಕಾರ್ಯದರ್ಶಿಯಾಗಿ ನೇಮಕ ಮಾಡ್ತಾ ಇದ್ದಾರೆ. ಅಂದ್ರೆ ನಾವು ತಿಳಿದುಕೊಳ್ತಕ್ಕಂಥದ್ದು ಯಾವುದೇ ಒಬ್ಬ ವ್ಯಕ್ತಿಯ ಜಾತಿಯ ಮೇಲೆ ನಾವು ಅರಿತಕ್ಕಂಥದ್ದಲ್ಲ, ಆತನ ಕಾಯಕದ ಮೇಲೆ ಅಂತಕ್ಕಂಥದನ್ನ ಅತ್ಯಂತ ಇಡೀ ಜಗತ್ತಿನ ಅವರು ಯಾವ ರೀತಿಯಾಗಿ ಕಾರ್ಯದರ್ಶಿಗಳಾಗಿದ್ದಾರೆ ಅಂತಂದ್ರೆ, ಬಸವಣ್ಣವರಿಗೆ ಆಪತ್ತ ಬಂದರೂ ಅವರನ್ನು ಬಿಟ್ಟದೆ ಅವರ ಜೊತೆನೆ ಹೋಗಿ ಇರ್ತಕ್ಕಂಥ ಒಂದು ನಿರ್ದೇಶನ ಬರ್ತದೆ. ಆ ಒಂದು ಬಸವ ಕಲ್ಯಾಣದಲ್ಲಿ ಒಂದು ಕ್ರಾಂತಿ ಆಗ್ತದೆ. ಅಲ್ಲಿ ಮೇಲ್ಜಾತಿ ಕೆಳಜಾತಿ ಒಂದು ಮದುವೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರನ್ನ ಮಾರಣ ಹತ್ಯೆ ನಡೀತಾ ಇದೆ. ಎಲ್ಲರೂ ಒಂದೊಂದು ದಿಕ್ಕಿಗೆ ಹೋಗ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಶರಣಾರ್ಥಿಗಳು ಸೊಲ್ಲಾಪುರ ಕಡೆ ಹೋಗ್ತಾ ಇದ್ದಾರೆ. ಅಕ್ಕಮದೇವರು ಒಂದು ಕಡೆಗೆ, ಶ್ರೀಶೈಲ ಮಲ್ಲಿಕಾರ್ಜುನ ಆ ಒಂದು ಭಾಗದ ಅಕ್ಕಮದೇವರು, ಈ ರೀತಿಯಾಗಿ ಎಲ್ಲ ದಿಕ್ಕಿಗೆ ಹೋದ್ರೆ ಎಲ್ಲರೂ ಓಡಿದ ಸಂದರ್ಭದಲ್ಲಿ ಬಸವಣ್ಣವರನ್ನ ಬಿಟ್ಟದೆ ಅವರ ಜೊತೆಯಾಗಿ ಅವರ ಬೆಂಬಲಗಾಗಿ ಅವರು ಕೂಡಲ ಸಂಗಮಕ್ಕೆ ಅಪ್ಪನವರು ಬರ್ತಾ ಇದ್ದಾರೆ. ಅಂದ್ರೆ ತನ್ನ ಮನೆ ಎಲ್ಲವನ್ನ ಬಿಟ್ಟು ಅಪ್ಪನವರ ಒಂದು ಕಾವಲಿಗಾಗಿ ಅವರು ಬಸವಣ್ಣವರ ಕಾವಲಿಗಾಗಿ ಬರ್ತಾ ಇದ್ದಾರೆ.
ಮುಂದೆ ಆತ ಏನ್ ಮಾಡ್ತಾನೆ ಅಂದ್ರೆ ಇದಕ್ಕೆ ಬರ್ತಕ್ಕಂಥ ಕೂಡಲ ಸಂಗಮದ ಒಂದು ಸನ್ನಿಧಿಯಲ್ಲಿ ಬರ್ತಕ್ಕಂಥ ನೀಲಂಬಿಕೆ ಅವರನ್ನ ನೆನಪಾಗ್ತದೆ, ನೀವು ಹೋಗಿ ಕರೆದುಕೊಂಡು ಬಾಪ ಅಂತಂತ. ಅವರ ನಿಷ್ಠುರ, ಅವರ ಒಂದು ಧೈರ್ಯಶಾಲಿ, ಯಾಕಂದ್ರೆ ಎಲ್ಲದರಲ್ಲಿ ಒಂದು ಸದೃಢವಾಗಿರ್ತಕ್ಕಂಥ ಅಪ್ಪನವರು ಪುನಃ ಹೋಗಿ ಒಂದು ಬಸವ ಕಲ್ಯಾಣಕ್ಕೆ ಹೋಗಿ ನೀಲಂಬಿಕೆಯನ್ನ ಕರೆದುಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ತಂಗಡಿಗೆ ಒಂದು ಸಮೀಪ ಬಂದಾಗ ಅಲ್ಲೇನಾಗ್ತದೆ, ಅಷ್ಟರಲ್ಲಿ ಬಸವಣ್ಣವರು ಲಿಂಗೈಕ್ಯ ಆಗಿರ್ತಾರೆ. ಅದನ್ನ ತಿಳಿದುಕೊಂಡು ನೀಲಂಬಿಕೆಯು ಕೂಡ ತಂಗಡಿಗೆಯಲ್ಲಿ ತನ್ನ ಪ್ರಾಣವನ್ನು ಅರ್ಪಿಸಿಕೊಳ್ತಕ್ಕಂಥದ್ದು. ಹಾಗೆ ಅಪ್ಪನವರು ಕೂಡ ತಂಗಡಿಗೆಯಲ್ಲಿ ತಮ್ಮ ಪ್ರಾಣವನ್ನು ಅಂದ್ರೆ ತಮ್ಮ ಇಡೀ ಜೀವನವನ್ನ ತನು ಮನದ ಸೇವೆಗಾಗಿ ಬಸವಣ್ಣವರ ಒಂದು ಏಳಿಗಾಗಿ ಮುಡುಪಾಗಿಟ್ಟು, ಹಾಗೆ ಸುಮಾರು 750ಕ್ಕೂ ಹೆಚ್ಚು ಇವತ್ತು ಅವರ ವಚನಗಳು ಸಿಕ್ಕಿದವೆ. ನೇರವಾಗಿರ್ತಕ್ಕಂಥ ಒಂದು ಅಭಿವ್ಯಕ್ತಿಯ, ಇಲ್ಲಿ ವಚನ ಅಂದ್ರೆ ಏನು, ತಮ್ಮ ಒಂದು ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಅದರ ಮೂಲಕನೇ ತಮ್ಮ ಸ್ವಾತಂತ್ರ್ಯವನ್ನು ಹೇಳ್ತಕ್ಕಂಥ, ಜನರಲ್ಲಿ ಇರ್ತಕ್ಕಂಥ ಮೂಢನಂಬಿಕೆಗಳನ್ನ ಹೋಗಲಾಡಿಸುವ ಸಲುವಾಗಿ ಜನರಿಗೆ ಈ ವಚನಗಳ ಮೂಲಕ ತಿಳಿಪಡಿಸಿರ್ತಕ್ಕಂಥದ್ದು. ಸುಮಾರು ಸಾವಿರಾರು ವಚನಗಳನ್ನ ಬರೆದಿರ್ತಕ್ಕಂಥ ಇವರು ಕೇವಲ ಇವತ್ತು ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಇತಿಹಾಸದ ಪ್ರಕಾರ 750ಕ್ಕಿಂತ ಹೆಚ್ಚು. ಇವರ ಹೆಂಡತಿಯವರ ಬಗ್ಗೆ ಹೇಳುವುದಾದರೆ ಲಿಂಗಮ್ಮ ಅವರು ಕೂಡ ಅಷ್ಟೇ ವಚನಕಾರದರು. ಇಲ್ಲಿ ಹೇಳ್ತಾ ಇದ್ದಾರೆ, ನಿಜ ಸುಖಿ ಮತ್ತು ನಿಜ ಮುಕ್ತಿ ಅಂತಕ್ಕಂಥ ಬಿರುದು ಯಾರು ಪಡೆದಿದ್ರೆ ಆ ಈ ಒಂದು ಶರಣಾರ್ಥಿಯಲ್ಲಿ ಇವರೇ ಮೊದಲಿಗರು ಅಂತಕ್ಕಂಥ ಅಪ್ಪನವರು ಮತ್ತು ಲಿಂಗಮ್ಮನವರು. ಅಂದ್ರೆ ಇಡೀ ಎಲ್ಲರನ್ನ ಅಂತರ್ಗತವನ್ನ ಅರ್ಥ ಮಾಡಿಕೊಂಡು, ಇಡೀ ಬಸವಣ್ಣವರನ್ನ ಅವ್ರ ಅಂತರಾತ್ಮನ ಅರ್ಥ ಮಾಡಿಕೊಂಡಿರ್ತಕ್ಕಂಥವ್ರು ಯಾರೇ ಇದ್ರು ಅದು ಹಡಪದ ಅಪ್ಪನವರು. ಯಾಕಂದ್ರೆ ಒಂದು ನಿರ್ದೇಶನ ಬರ್ತದೆ, ಅಲ್ಲಮ್ಮ ಪ್ರಭುವರು ಮತ್ತು ಅಕ್ಕಮದೇವರು ಬಸವ ಕಲ್ಯಾಣಕ್ಕೆ ಬರ್ತಕ್ಕಂಥ ಒಂದು ಸುದ್ದಿ ಬರ್ತದೆ. ಅದು ತಿಳಿದದ್ದು ಯಾರಿಗೆ ಅಂತಂದ್ರೆ ನಮ್ಮ ಹಡಪದ ಅಪ್ಪನವರಿಗೆ. ಆ ಒಂದು ಸಂದರ್ಭದಲ್ಲಿ ಏನಾಗತ್ತಂದ್ರೆ ಅವರು ಬಂದು ಕರೆದುಕೊಂಡು ಹೋಗ್ಬೇಕು ಅಂತಕ್ಕಂಥ ಅಲ್ಲಮ್ಮ ಪ್ರಭು ಹೇಳಿದಾಗ ಅವರ ಜ್ಞಾನಕ್ಕೆ ಒಂದು ಮಂತ್ರದಲ್ಲಿ ಇಷ್ಟಲಿಂಗದಲ್ಲಿ ಪೂಜೆಯಲ್ಲಿ ಕೂತಿರ್ತಾರೆ. ಆದ್ರೆ ಅವರ ಅಂತರಾತ್ಮದಲ್ಲಿ ಎಬ್ಬಿಸಿ ಅವರನ್ನ ಮೊದಲು ಕರೆದುಕೊಂಡು ಬಂದವರು ಯಾರಂತಂದ್ರೆ ಅಪ್ಪನವರು. ಅಂತ ಒಬ್ಬ ಸರ್ವ ಶ್ರೇಷ್ಠ ವಚನಕಾರರಲ್ಲಿ ಹಡಪದ ಅಪ್ಪನವರು. ಅವರ ಬಗ್ಗೆ ಸಾಕಷ್ಟು ವಿಷಯಗಳಿದಾವೆ. ಅವರು ನೇರವಾಗಿರ್ತಕ್ಕಂಥ ಯಾವುದೇ ಜಾತಿ, ಬಡವ, ಶ್ರೀಮಂತ, ಆ ಜಾತಿ ಯಾವುದೇ ಇಲ್ಲದೆ ನಾವು ಎಲ್ಲರೂ ಒಂದು ಅಂತಕ್ಕಂಥದ್ದು. ಇಡೀ ಆ ಶರಣರ ಒಂದು ಅನುಭವ ಮಂಟಪದಲ್ಲಿ ಇದ್ದಿದ್ದು ಒಂದೇ ಕಾಯಕ ಕೈಲಾಸ. ಇಲ್ಲಿ ಯಾವುದು ನಾವು ಆ ಜಾತಿಯವರು ಶ್ರೇಷ್ಠ, ಈ ಜಾತಿಯವರು ಶ್ರೇಷ್ಠ ಅಂತಕ್ಕಂಥದ್ದಿಲ್ಲ. ನಮ್ಮ ಕಾಯಕದ ಮೇಲೆ ನಾವು ನಿಷ್ಠೆಯಿಂದ ನಾವು ಕರ್ತವ್ಯವನ್ನ ನಿರ್ವಹಿಸಿದ ಆದ್ರೆ ಒಂದು ಸ್ಥಾನಕ್ಕೆ ನಾವು ಹೋಗ್ತೀವಿ ಅಂತಕ್ಕಂಥದ್ದು. ಈ ರೀತಿಯಾಗಿ 12ನೇ ಶತಮಾನದಲ್ಲಿ ಆಗಿರ್ತಕ್ಕಂಥ ಒಂದು ಕ್ರಾಂತಿ ಇವತ್ತು ನಮಗೆ ಮಾರ್ಗದರ್ಶನ ಆಗಿರ್ತಕ್ಕಂಥದ್ದು. ಇವತ್ತು ನಾವು ತಿಳಿದುಕೊಳ್ಬೇಕಾಗಿದೆ ಇಷ್ಟೇ, ನಾವು ಕೂಡ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ, ಅದಕ್ಕೆ ಅಂಬೇಡ್ಕರ್ ಅವರು ಒಂದು ಕಡೆ ಹೇಳ್ತಾ ಇದ್ದಾರೆ, ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಅಂತಕ್ಕಂಥದ್ದು. ಯಾವಾಗ ನಮಗೆ ಶಿಕ್ಷಣ ಸಿಗ್ತದೆ ನಾವು ಮುಂದೆ ಹೋಗ್ತಕ್ಕಂಥದ್ದು. ಅದಕ್ಕಾಗಿ ಮೊದಲಾಗಿ ನಮ್ಮ ಮಕ್ಕಳಿಗೆ ನಾವು ಶಿಕ್ಷಣವನ್ನು ಕೊಡಿಸಿದ್ದಾದ್ರೆ ಅವರು ಕೂಡ ಒಂದು ಒಳ್ಳೆಯ ದಾರಿಯಲ್ಲಿ, ಅವರು ಹೇಳಿದ್ದು ಒಂದೇ, ನಾವು ಯಾವುದೇ ದುಶ್ಚಟಗಳಿಗೆ ಒಳಗಾಗದೆ ನಮ್ಮ ಮಕ್ಕಳನ್ನ ನಾವು ಸರಿದಾರಿಗೆ, ಮೊದಲು ನಾವು ಸರಿಯಾಗಿದ್ದರೆ ನಮ್ಮ ಮಕ್ಕಳು ಸರಿಯಾಗಿರ್ತಾರೆ. ಅದಕ್ಕಾಗಿ ನಮ್ಮ ಬಂಧುಗಳಲ್ಲಿ ನಾವು ವಿನಂತಿ ಮಾಡಿಕೊಳ್ಳೋದು ಏನಂತಂದ್ರೆ, ನಾವು ನಮ್ಮ ಸಮಾಜಕ್ಕಾಗಿ, ನಮ್ಮ ಮಕ್ಕಳ ಏಳಿಗಾಗಿ ನಾವು ನಮ್ಮ ಕಾಯಕದ ನಿಷ್ಠೆಯಲ್ಲಿ ಒಂದು ನಿರತರಾದರೆ ಅದೇ ಸ್ವರ್ಗ ಅಂತಕ್ಕಂಥದ್ದು. ಇವತ್ತು ನಾವು ಈ ಒಂದು ತಾಲೂಕಾ ಮಟ್ಟದಲ್ಲಿ ಏನು ನಾವು ಆಚರಣೆ ಮಾಡ್ತಾ ಇದ್ದೇವೆ, ಇದು ಒಂದು ಅತ್ಯಂತ ಹೆಮ್ಮೆಯ ವಿಷಯ. ಸುತ್ತಮುತ್ತಲ ಗ್ರಾಮದ ಎಲ್ಲರೂ ಬಂದಿದ್ದೀರಿ, ಬಹಳ ಹೆಮ್ಮೆ ಅಂತಕ್ಕಂಥದ್ದು. ಏಕೆಂದ್ರೆ ನಾವು ಕೂಡ ಬೇರೆ ಕಡೆ ಇದ್ದೀವಿ, ಈಗ ಇದ್ದಾಗ ಬಂದಿದ್ದೀನಿ. ಎಲ್ಲರ ಒಂದು ಒಡನಾಟ, ಎಲ್ಲರೂ ನಾವು ಒಗ್ಗಟ್ಟಾಗಿ ಇದ್ದಿದ್ರೆ ನಾವು ಏನಾದ್ರೂ ಒಂದು ಸಾಧನೆಯನ್ನ ನಮ್ಮ ಮಕ್ಕಳಿಗಾಗಿ ತೋರಿಸ್ತಕ್ಕಂಥದ್ದು, ನಾವು ದಾರಿ ದೀಪ ಆಗ್ತಕ್ಕಂಥ, ಒಬ್ಬರಿಗೆ ಒಬ್ಬರ ಸಹಾಯ ಅಂತಕ್ಕಂಥದ್ದು. ಒಳ್ಳೆಯದಿಂದ ಇರೋಣ, ಒಳ್ಳೆಯದಾಗಿ ನಮ್ಮ ಕಾಯಕ ನಿಷ್ಠೆಯನ್ನ ಮೆರೆಯೋಣ ಅಂತಕ್ಕಂಥದನ್ನ ಹೇಳುತ್ತಾ ಇವತ್ತು ಇಲ್ಲಿ ಆಚರಣೆ ಮಾಡ್ತಕ್ಕಂಥ ಶ್ರೀ ಹಡಪದ ಅಪ್ಪನ ಅವರ ಒಂದು ಜಯಂತಿ ಅಂತಕ್ಕಂಥದ್ದು ಕೇವಲ ಒಂದು ಆಚರಣೆಗೆ ಮಾತ್ರ ಸೀಮಿತ ಆಗಬಾರದು, ಅದು ನಮ್ಮ ಕಾಯಕದಲ್ಲಿ ಇರತಕ್ಕಂಥದ್ದು. ಏನಾದ್ರೂ ಒಂದು ದೃಢ ನಿರ್ಧಾರವನ್ನು ಮಾಡೋಣ ಅಂತಕ್ಕಂಥದ್ದನ್ನು ಹೇಳುತ್ತಾ ಈ ಒಂದು ವೇದಿಕೆಯ ಮೇಲೆ ನನಗೆ ಒಂದೆರಡು ಅನಿಸಿಕೆಗಳನ್ನ ವ್ಯಕ್ತಪಡಿಸಲು ಕೊಟ್ಟಿರ್ತಕ್ಕಂಥ ಈ ತಾಲೂಕಾ ತಹಸೀಲ್ದಾರ್ ಸರಿಗೂ ಹಾಗೂ ಎಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್.